ನಮಸ್ತೆ ವೀಕ್ಷಕರೇ. ಟೈಮ್ ಟ್ರಾವೆಲ್ ಒಂದು ಪಾಸ್ಟ್ಗೆ ಹೋಗಿ ಅಲ್ಲಿ ನಡೆದಂತಹ ಘಟನೆಗಳನ್ನ ಬಯಲ್ ಮಾಡೋದು, ಇನ್ನೊಂದು ಫ್ಯೂಚರ್ಗೆ ಹೋಗಿ ಜೀವನ ಮುಂದೆ ಹೇಗೆ ನಡೆಯುತ್ತೆ ಅನ್ನೋದನ್ನ ಎಕ್ಸ್ಪ್ಲೋರ್ ಮಾಡೋದು. ಈ ಒಂದು ಥೀಮ್ನ ಇಟ್ಕೊಂಡು ಇತ್ತೀಚೆಗೆ ಸಾಕಷ್ಟು ಸಿನಿಮಾಗಳು ಬಂದಿದೆ. ಇದೇ ಒಂದು ಸಣ್ಣ ಥೀಮ್ನ ಇಟ್ಕೊಂಡು ಟ್ರೇಲರ್ ಮೂಲಕ ಒಂದು ಫ್ರೆಶ್ನೆಸ್ನ ಪ್ರೆಸೆಂಟ್ ಮಾಡಿದ ಮೂವಿ ಅಂತ ಹೇಳಿದ್ರೆ ಅದು ಮರ್ಫಿ. ಈ ಮರ್ಫಿ ಮೂವಿ ಬಂದು ಅಕ್ಟೋಬರ್ನಲ್ಲಿ ರಿಲೀಸ್ ಆಗಿತ್ತು. ಸದ್ಯ OTTನಲ್ಲಿ ಅವೈಲಬಲ್ ಇದೆ. ಇನ್ನು ಮೂವಿ ಸ್ಟೋರಿ ಬಗ್ಗೆ ಹೇಳೋದಾದ್ರೆ, ಮೂವಿ ಸ್ಟಾರ್ಟಿಂಗ್ ಬಂದು ನಿಮಗೆ 2007ರಲ್ಲಿ ನಡೆದ ಒಂದು ಘಟನೆಯನ್ನು ತೋರಿಸ್ತಾ ಸ್ಟಾರ್ಟ್ ಮಾಡ್ತಾರೆ. ಜೋ ಅನ್ನೋ ವ್ಯಕ್ತಿ ಒಂದು ಓಲ್ಡ್ ಮಾಡೆಲ್ ರೇಡಿಯೋನ ರಿಪೇರ್ಗೆ ಅಂತ ಹೇಳಿ ಕೊಟ್ಟಿರ್ತಾನೆ. ಆ ಓಲ್ಡ್ ಮಾಡೆಲ್ ರೇಡಿಯೋ ಏನಿದೆ ಅದನ್ನು ರಿಪೇರ್ ಮಾಡಿಸಿ ವಾಪಸ್ ಇಸ್ಕೊಂಡು ಹೋಗ್ಬೇಕಾದ್ರೆ ತುಂಬ ಜೋರಾಗಿ ಮಳೆ ಬರ್ತಾ ಇರುತ್ತೆ. ಸೊ ಆ ಜೋರಾಗಿ ಮಳೆಯಲ್ಲಿ ಹೋಗ್ಬೇಕಿದ್ರೆ ಅವನಿಗೆ ಅಚಾನಕ್ ಆಗಿ ಆಕ್ಸಿಡೆಂಟ್ ಆಗಿ ಅವನು ತೀರ್ ಹೋಗ್ತಾನೆ. ಈ ಜೋ ಅನ್ನೋ ವ್ಯಕ್ತಿ ಏನಿರ್ತಾನೆ ಅವನ ಮಗನೇ ಡೇವಿಡ್. ಈ ಡೇವಿಡ್ ಬಂದು ಅವರ ತಾತನ ಜೊತೆ ಗೋವಾದ ಅಲ್ಡೋರಾ ಅನ್ನೋ ಕಡೆ ಒಂದು ವಾಸ ಮಾಡ್ಕೊಂಡಿರ್ತಾನೆ. ಒಂದು ಚಿಕ್ಕದಾದ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ. ಲೈಫಲ್ಲಿ ಗರ್ಲ್ ಫ್ರೆಂಡ್, ಕ್ಲೋಸ್ ಫ್ರೆಂಡ್ ಎಲ್ಲಕ್ಕೂ ಕೂಡ ಇದ್ರೂ ಕೂಡ ಈ ಡೇವಿಡ್ ಏನಿದಾನೆ ಅವನ ಲೈಫ್ ಒಂದು ಕಂಪ್ಲೀಟ್ ಅಂತ ಅನ್ನಿಸ್ತಾ ಇರಲ್ಲ. ಅದಕ್ಕೆ ಒಂದು ಸ್ಟ್ರಾಂಗ್ ರೀಸನ್ ಕೂಡ ಇದೆ. ಈ ಕಡೆ ರಿಚರ್ಡ್ ತನ್ನ ಮಗನ್ನ ಕಳ್ಕೊಂಡಿದ್ರೆ, ಆ ಕಡೆ ಹಸುಗುಸು ತನ್ನ ಅಪ್ಪನ್ನ ಕಳ್ಕೊಂಡಿರುತ್ತೆ. ಸೊ ಇವರಿಬ್ಬರಿಗೂ ಜೋಸೆಫ್ನ ನೆನಪುಗಳನ್ನ ತರುವಂತಹದ್ದು ಅಂತ ಹೇಳಿದ್ರೆ ಆ ಕೊನೆಯದಾಗಿ ರಿಪೇರಿ ಮಾಡಿಸಿದಂತಹ ಒಂದು ರೇಡಿಯೋ ಮಾತ್ರ. ಸೊ ಜೋ ಕೊನೆಯ ಸಾರಿ ರೆಡಿ ಮಾಡಿಸಿ ತಂದಂತಹ ರೇಡಿಯೋ ಅಂದರೆ ರಿಚರ್ಡ್ಗೆ ತುಂಬಾ ಇಷ್ಟ ಇರುತ್ತೆ. ಆದರೆ ಎಷ್ಟು ಮಟ್ಟಿಗೆ ಇಷ್ಟ ಇರುತ್ತೆ ಅಂತ ಹೇಳಿದ್ರೆ ತನ್ನ ಸ್ವಂತ ಮೊಮ್ಮಗನಿಗೆ ಕೂಡ ಅದನ್ನು ಮುಟ್ಟೋಕೆ ಬಿಡ್ತಿರ್ಲಿಲ್ಲ. ಆದರೆ ಈ ಕಡೆ ಡೇವಿಡ್ಗೆ ಅದನ್ನು ರೆಡಿ ಮಾಡಬೇಕು ಅನ್ನೋ ಆಸೆ ತುಂಬಾ ಇರುತ್ತೆ. ಒಂದಿನ ಡೇವಿಡ್ ಅವ್ರ ತಾತ ಇಲ್ಲದೆ ಇರೋ ಟೈಮ್ನ ನೋಡಿಕೊಂಡು ರೇಡಿಯೋನ ರಿಪೇರಿ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಆದರೆ ಅದೇ ಸಮಯಕ್ಕೆ ಮಳೆ ಬಂದಿದ್ದರಿಂದ ರೇಡಿಯೋ ಮಳೆಯಲ್ಲಿ ನೆಂದ್ಬಿಟ್ಟು ಅಚಾನಕ್ಕಾಗಿ ಕ್ರಾಸ್ ಕನೆಕ್ಷನ್ ಆಗಿಬಿಡುತ್ತೆ. ಸೊ ಕ್ರಾಸ್ ಕನೆಕ್ಷನ್ ಆಗಿ ಜನನಿ ಅನ್ನೋ ಹುಡುಗಿಯ ಪರಿಚಯ ಕೂಡ ಡೇವಿಡ್ಗಾಗುತ್ತೆ. ಸೊ ಅವರಿಬ್ಬರು ರೇಡಿಯೋದಲ್ಲಿ ಮಾತಾಡ್ತಾ ಗೊತ್ತಾಗೋದು ಏನಂತ ಹೇಳಿದ್ರೆ, ಆ ಹುಡುಗಿ ಬಂದು 1996ನೇ ಇಸ್ವಿಯಲ್ಲಿ ಇರ್ತಾಳೆ. ಬಟ್ ಡೇವಿಡ್ ಬಂದು 2024ರಲ್ಲಿ ಇರ್ತಾನೆ. ಅಂದರೆ ಇಲ್ಲಿ ಟೈಮ್ ಟ್ರಾವೆಲ್ ಆಗಿಬಿಟ್ಟಿರುತ್ತೆ. ಸೊ 1996ರ ಜನನಿಗೂ ಈ ಡೇವಿಡ್ಗೂ ಏನು ಸಂಬಂಧ, ಇವರಿಬ್ಬರಿಗೂ ಯಾಕೆ ಟೈಮ್ ಟ್ರಾವೆಲ್ ಆಯಿತು ಅನ್ನೋದೇ ಮುಂದಿನ ಕತೆ. ಈ ಜನನಿ ಹಾಗೂ ಡೇವಿಡ್ ಹೀಗೆ ರೇಡಿಯೋಲ್ಲಿ ಮಾತಾಡ್ತಾ ಅವ್ರಿಗೆ ಗೊತ್ತಾಗೋದೇನು ಅಂತ ಹೇಳಿದ್ರೆ, ಈ ಜನನಿ ಬೇರೆ ಯಾರೂ ಅಲ್ಲ, ಡೇವಿಡ್ನ ತಂದೆ ಜೋ ತುಂಬಾ ಇಷ್ಟಪಟ್ಟಿರುವಂತಹ ಹುಡುಗಿಯಾಗಿರ್ತಾಳೆ. ಆದರೆ ಜೋ ಆ ಟೈಮಲ್ಲಿ ಅವನ ಲವ್ನ ಎಕ್ಸ್ಪ್ರೆಸ್ ಮಾಡ್ಕೊಂಡಿರೋದಿಲ್ಲ. ಸೊ ಬೇರೆ ಹುಡುಗಿ ಜೊತೆ ಮದುವೆ ಕೂಡ ಆಗಿ ಅದಕ್ಕೆ ಸಾಕ್ಷಿಯಾಗಿ ಡೇವಿಡ್ ಹುಟ್ಟಿರ್ತಾನೆ. ಇಲ್ಲಿ 2024ರಲ್ಲಿ ಅವನ ತಂದೆನ ಮಿಸ್ ಮಾಡ್ಕೊಳ್ತಿರುವ ಡೇವಿಡ್ಗೆ ಇನ್ನೂ 1996ರಲ್ಲಿ ಬದುಕಿರುವಂತಹ ಜೋನ ಹೇಗಾದರೂ ಮಾಡಿ ಉಳಿಸ್ಕೋಬೇಕು, ಸಾಯದೇ ಇರೋ ಹಾಗೆ ನೋಡ್ಕೋಬೇಕು ಅಂತ ಹೇಳಿ ಜನನಿಗೆ ಹೇಳ್ತಾನೆ. ಅದಕ್ಕೆ ಜನನಿ ಕೂಡ ಒಪ್ಕೊಂಡು ಹೇಗಾದರೂ ಮಾಡಿ ಜೋನ ಉಳಿಸ್ಕೊಬೇಕು ಅಂತ ಹೇಳಿ ಜೋಗೆ ಹೋಗಿ ಪ್ರಪೋಸ್ ಮಾಡ್ತಾಳೆ. ಸೊ ಆಲ್ರೆಡಿ ಜೋ ಜನನಿನ ಲವ್ ಮಾಡ್ತಿರೋದ್ರಿಂದ ಅವನು ಕೂಡ ಅದಕ್ಕೆ ಒಪ್ಕೊಳ್ತಾನೆ. ಸೊ ಪ್ರೀತಿಯಿಂದ ಮದುವೆ ತನಕ ಹೋಗುತ್ತೆ. ಅಲ್ಲಿ 1996ರಲ್ಲಿ ಜನನಿ ಹಾಗೂ ಜೋ ಮದುವೆ ದಿನ ಕೂಡ ಬರುತ್ತೆ. ಆದರೆ ಮದುವೆಗೆ ಅಂತ ಹೇಳಿ ರೆಡಿ ಆಗಿ ಚರ್ಚ್ಗೆ ಹೋಗ್ತಿರ್ತಾರೆ. ಇಲ್ಲಿ 2024ರಲ್ಲಿ ಡೇವಿಡ್ಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲಲ್ಲಿ ಸಾವು ಬದುಕಿನ ಮಧ್ಯೆ ಇರ್ತಾನೆ. ಅಲ್ಲಿ 1996ರಲ್ಲಿ ಮದುವೆಯ ಸಂಭ್ರಮದಲ್ಲಿರುವಂತಹ ಜನನಿಗೆ ಒಂದು ವಿಚಾರ ಅರಿವಾಗುತ್ತೆ. ಅದೇನಪ್ಪ ಅಂತ ಹೇಳಿದ್ರೆ, ಜೋ ಬೇರೆಯವರನ್ನ ಮದುವೆಯಾಗಿ ಅದಕ್ಕೆ ಸಾಕ್ಷಿಯಾಗಿ ಹುಟ್ಟಿದವನೇ ಈ ಡೇವಿಡ್ ಆಗಿರ್ತಾನೆ. ಸೊ ಈಗ ಅವಳು ಮತ್ತೆ ಜೋ ಮದುವೆ ಆದರೆ ಖಂಡಿತವಾಗೂ ಡೇವಿಡ್ ಅನ್ನುವ ಒಬ್ಬ ವ್ಯಕ್ತಿನೇ ಇರೋದಿಲ್ಲ ಅಂತ ಹೇಳಿ ಅವಳಿಗೆ ಅರಿವಾಗುತ್ತೆ. ಸೊ ಇಲ್ಲಿ ಡೇವಿಡ್ ತಾನು ಸತ್ರೂ ಪರವಾಗಿಲ್ಲ, ತನ್ನ ತಂದೆ ಬದುಕಬೇಕು, ತನ್ನ ತಂದೆಯ ಪ್ರೀತಿ ಉಳಿಸ್ಕೋಬೇಕು ಅಂತ ಹೇಳಿ ಸಾವು ಬದುಕಿನ ಮಧ್ಯೆ ಓಡಾಡ್ತಾ ಇರ್ತಾನೆ. ಹಾಗೆ ಅಚಾನಕ್ಕಾಗಿ ಕೂಡ ಬದುಕ್ಬಿಡ್ತಾನೆ. ಆದರೆ ತಾನು ಸತ್ರೂ ಪರವಾಗಿಲ್ಲ, ತನ್ನ ತಂದೆ ಹಾಗೂ ಅವರ ಪ್ರೀತಿ ಉಳಿಬೇಕು ಅಂದ್ಕೊಂಡಿದ್ದ ಡೇವಿಡ್ಗೆ ಮದುವೆ ದಿನ ಏನಾಯಿತು, ಅವರಿಬ್ಬರು ಮದುವೆ ಆಯ್ತಾ ಇಲ್ವಾ ಅನ್ನೋ ಪ್ರಶ್ನೆಗಳಿಗೆ ಇಲ್ಲಿ ತತ್ತರಿಸಿ ಹೋಗ್ತಾ ಇರ್ತಾನೆ. ಈಗ ತುಂಬಾ ಗೊಂದಲದಲ್ಲಿದ್ದಂತಹ ಡೇವಿಡ್ಗೆ ಜನನಿ ಒಂದಿನ ಹೇಳಿದಂಥ ಮಾತು ನೆನಪಾಗುತ್ತೆ. ಅದೇನಪ್ಪ ಅಂತ ಹೇಳಿದ್ರೆ, ಜನನಿ ಹೇಳಿರ್ತಾಳೆ ಅವಳಿಗೇನಾದರೂ ಜೋ ಸಿಗಲಿಲ್ಲ ಅಂತ ಹೇಳಿದ್ರೆ ಅವಳು ಯಾವುದಾದ್ರೂ ಅನಾಥಾಶ್ರಮದಲ್ಲಿ ಸೇವೆ ಮಾಡಿಕೊಂಡು ಜೋ ನೆನಪದಲ್ಲೇ ತನ್ನ ಜೀವನನ ಕಳಿತೀನಿ ಅಂತ ಹೇಳಿರ್ತಾಳೆ. ಸೊ ಅದನ್ನು ನೆನಪಿಸ್ಕೊಂಡು ಜನನಿ ಇನ್ನೂ ಬದುಕಿರ್ತಾಳೆ, ಯಾವುದಾದ್ರೂ ಒಂದು ಅನಾಥಾಶ್ರಮದಲ್ಲಿ ಸೇವೆ ಮಾಡ್ಕೊಂಡಿರ್ತಾಳೆ ಅಂತ ಹೇಳಿ ಜನನಿನ ಹುಡುಕೊಂಡು ಜೋ ಹೋಗ್ತಾನೆ.
ಹಾಗೆ ಜನನಿ ಕೂಡ ಡೇವಿಡ್ ಸಾಯ್ತಾನೆ ಅಂತ ಗೊತ್ತಾದ್ಮೇಲೆ ಜೋ ಜೊತೆ ಮದುವೆ ಆಗದೆ ಆ ಮದುವೆನ ಮುರ್ಕೊಂಡಿರ್ತಾಳೆ. ಹಾಗೆ ಒಂದಲ್ಲ ಒಂದಿನ ತನ್ನ ನೋಡ್ಕೊಂಡು ಡೇವಿಡ್ ಬಂದೇ ಬರ್ತಾನೆ, ಅಮ್ಮ ಅಂತ ಕರೀತಾನೆ ಅಂತ ವೆಯ್ಟ್ ಮಾಡ್ತಿರ್ತಾಳೆ. ಸೊ ಈ ಡೇವಿಡ್ ಮತ್ತು ಜನನಿ ಇಬ್ಬರು ಕೂಡ ಮೀಟ್ ಆಗ್ತಾರೆ. ಹಾಗೆ ಡೇವಿಡ್, ಜನನಿ, ರಿಚರ್ಡ್ ಹಾಗೂ ಡೇವಿಡ್ ಗರ್ಲ್ ಫ್ರೆಂಡ್ ಎಲ್ಲರೂ ಒಂದೇ ಮನೆಯಲ್ಲಿ ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡೋದನ್ನು ಸ್ಟಾರ್ಟ್ ಮಾಡ್ತಾರೆ. ತನ್ನ ತಂದೆನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದಂತಹ ಡೇವಿಡ್ಗೆ ಅಮ್ಮ ಕೂಡ ಸಿಗ್ತಾಳೆ. ಈ ಕಡೆ ಡೇವಿಡ್ ಟೈಮ್ ಟ್ರಾವೆಲ್ ಮಾಡಿ ತನ್ನ ತಂದೆ ತುಂಬಾ ಇಷ್ಟಪಟ್ಟಿದ್ದಂತಹ ಜನನಿನ ಅವನ ಅಮ್ಮನಾಗಿ ಪಡ್ಕೊಂಡ್ರೆ, ಆ ಕಡೆ ಜನನಿ ಟೈಮ್ ಟ್ರಾವೆಲ್ ಮಾಡಿ ಅವಳು ತುಂಬಾ ಇಷ್ಟಪಟ್ಟಂತಹ ವ್ಯಕ್ತಿ ಅಂದರೆ ಜೋ ಮಗನ ಡೇವಿಡ್ನ ಮಗನಾಗಿ ಪಡಿತಾಳೆ. ಸೊ ನಾನು ನಿಮಗೆ ಕಂಪ್ಲೀಟ್ ಮರ್ಫಿ ಮೂವಿ ಸ್ಟೋರಿ ಹೇಳಿದ್ದೀನಿ. ಸೊ ಮೂವಿ ನಿಮಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ.